ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ ಟೆಕ್ ಫಾರ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ, ನಿಮಗೆ ತುಂಬ ಯೂಸ್ ಆಗೋ ವೀಡಿಯೋಸ್ಗಳನ್ನೇ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋದು ನಿಮಗೆ ನೋಟಿಫಿಕೇಶನ್ ಸೆಂಡ್ ಆಗಬೇಕು ಅಂದರೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಈ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ನಿಮಗೆ ಈ ರೀತಿ ಒಂದು ದೊಡ್ಡ ಬಾಕ್ಸು ನನ್ನ ಹತ್ರ ಇದೆ. ತುಂಬಾ ಜನ ಗೊತ್ತಿರುತ್ತೆ ಈ ಬಾಕ್ಸಲ್ಲಿ ಏನಿದೆ ಅಂತ. ಈಗ ನನ್ನ ಹತ್ರ ಇರೋದು ಇದು ಬೋಟು ಅವೆಂಟಾ ಬಾರ್ 1550 ಪ್ರೋ ಸೌಂಡ್ ಬಾರ್ ಇದೆ. ತುಂಬಾ ಜನ ಮನೆಗಳಿಗೆ ಒಂದು ಹೋಮ್ ಥಿಯೇಟರ್ನ ಇಲ್ಲ ಸೌಂಡ್ ಬಾರನ್ನು ತಗೋಬೇಕು ಅಂತ ತುಂಬಾ ಜನ ನೋಡ್ತಾ ಇರ್ತೀರಾ. ನಿಮ್ಗೇನಾದ್ರೂ ಬಜೆಟಲ್ಲಿ ಒಂದು ಸೌಂಡ್ ಬಾರ್ನ ಹುಡುಕ್ತಿದ್ದೀರಾ ಅಂದರೆ ಇದು ಬೆಸ್ಟ್ ಸೌಂಡ್ ಬಾರ್ ಅಂತಾನೆ ಅನ್ಬೋದು. ಯಾಕಂತ ಈ ವಿಡಿಯೋದಲ್ಲಿ ಪೂರ್ತಿ ಇದನ್ನ ನಾನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಿ ನಿಮಗೆ ಪೂರ್ತಿ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಅನ್ಬಾಕ್ಸಿಂಗ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಪೂರ್ತಿ ನೋಡಿ, ತುಂಬ ಯೂಸ್ ಆಗುತ್ತೆ ಯಾರು ಪರ್ಚೇಸ್ ಮಾಡಬೇಕು ಅಂತ ಅನ್ನೋರಿಗೆ. ಓಕೆ, ಫಸ್ಟ್ ಇದನ್ನ ಅನ್ಬಾಕ್ಸ್ ಮಾಡೋಣ. ಇದು ಆಲ್ರೆಡಿ ಬಾಕ್ಸ್ ಓಪನ್ ಆಗಿದೆ, ಯಾಕಂದ್ರೆ ಫ್ಲಿಪ್ಕಾರ್ಟಲ್ಲಿ ಓಪನ್ ಬಾಕ್ಸ್ ಡೆಲಿವರಿ ಇರೋದ್ರಿಂದ ಆಲ್ರೆಡಿ ಬಾಕ್ಸ್ನ ಓಪನ್ ಮಾಡಿದ್ದಾರೆ. ಸೊ ನಾನು ಮತ್ತೆ ಇನ್ನೊಂದ್ಸಲ ಹೇಗಿದೆ ಅನ್ನೋದನ್ನ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಮೇನ್ ಬಾಕ್ಸ್ ನಮಗೆ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ. ಇದು ಕೂಡ ಬಾಕ್ಸ್ ಓಪನ್ ಆಗಿದೆ, ಯಾಕಂದ್ರೆ ಫಿಸಿಕಲ್ ಡ್ಯಾಮೇಜ್ ಇಲ್ಲ ಏನಾದರೂ ರಿಪ್ಲೇಸ್ಮೆಂಟ್ ಇದ್ದಾಗ ಓಪನ್ ಮಾಡೋದಕ್ಕೋಸ್ಕರ ಅವರೇ ಓಪನ್ ಮಾಡಿದ್ದಾರೆ. ಈಗ ಹೋಮ್ ಥಿಯೇಟರ್ನು ಕೂಡ ಸೌಂಡ್ ಬಾರ್ನು ಕೂಡ ಓಪನ್ ಮಾಡೋಣ ಹೇಗಿದೆ ಅಂತ. ಇಲ್ಲಿ ನೋಡ್ತಿದ್ದೀರಾ ಪೂರ್ತಿ ಇರೋದು ಹೆಸರು ಕೊಟ್ಟಿದ್ದಾರೆ, ಅವೆಂಟಾ ಬಾರ್ 1550 ಪ್ರೋ ಅಂತ ಇದು ಮಾಡೆಲ್ ನೇಮು. ಬೋಟು ನಿಮ್ಗೆ ತುಂಬ ಜನ ಗೊತ್ತಿರಲಿ, ಬೋಟು ಇಂಡಿಯನ್ ಬ್ರ್ಯಾಂಡು, ತುಂಬ ಫೇಮಸ್ ಆಗಿರೋದು. ಆಲ್ಮೋಸ್ಟ್ ಈ ಸೌಂಡು ಕ್ಯಾಟಗರಿಯಲ್ಲಿ ಬಂದರೆ ಬೋಟು ತುಂಬ ಸಖತ್ತಾಗಿರೋ ಒಳ್ಳೊಳ್ಳೆ ಹೆಡ್ಫೋನ್ಸು, ಟ್ರೂ ವೈರ್ಲೆಸ್ಸು ಮತ್ತು ಈ ಥರ ಸೌಂಡ್ ಬಾರ್ಗಳನ್ನ ತುಂಬ ಲಾಂಚ್ ಮಾಡ್ತಾರೆ. ನನ್ನ ಹತ್ರ ಕೂಡ ಇನ್ನೊಂದು ಬೋಟ್ ಅವ್ರದ್ದೇನೆ ಸೌಂಡ್ ಬಾರ್ ಇದೆ. ನಾನು ಸುಮಾರು 3 ವರ್ಷದಿಂದ ಯೂಸ್ ಮಾಡಿದ್ದೀನಿ. ಸಖತ್ತಾಗಿರೋ ಸೌಂಡನ್ನು ಈಗಲೂ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಅಷ್ಟು ಸಖತ್ತಾಗಿರೋ ಹೋಮ್ ಥಿಯೇಟ್ರದು ಸೌಂಡ್ ಬಾರು ಅವಾಗ ಪರ್ಚೇಸ್ ಮಾಡಿದ್ದು. ಈಗೂ ಕೂಡ ಇದು ನನ್ನ ಫ್ರೆಂಡ್ ಒಬ್ಬರು ಪರ್ಚೇಸ್ ಮಾಡಿದ್ದು, ಅದಕ್ಕೋಸ್ಕರ ನಾನು ರಿವ್ಯೂ ಮಾಡೋದಕ್ಕೋಸ್ಕರ ಇಸ್ಕೊಂಡು ಈ ವಿಡಿಯೋದಲ್ಲಿ ಇದನ್ನು ರಿವ್ಯೂ ಮಾಡ್ತಾ ಇದ್ದೀನಿ. ಬಾಕ್ಸ್ನ ಒಳಗಡೆ ಹೇಗಿದೆ ಅಂತ ಓಪನ್ ಮಾಡೋಣ. ಈ ಬಾಕ್ಸ್ ಒಳಗಡೆ ಈ ಕವರ್ ಒಳಗಡೆ ಏನಿದೆ ಅಂತ ಓಪನ್ ಮಾಡೋಣ. ಒಂದು ರಿಮೋಟ್ನ ಕೊಟ್ಟಿದ್ದಾರೆ. ಸೇಮ್ ಬಾಟಲ್ ಆಲ್ಮೋಸ್ಟ್ ಎಲ್ಲ ಕಡೆ ಎಲ್ಲದರಲ್ಲೂ ಕೂಡ ಸೇಮ್ ಇದೇ ರಿಮೋಟ್ನ ಯೂಸ್ ಮಾಡಿದ್ದಾರೆ. ರಿಮೋಟ್ ಇದೆ, ಅದನ್ನು ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುವಲ್ಲು, ಅದನ್ನು ಬಿಟ್ಟರೆ ಬೋಟ್ ಅವ್ರದ್ದು ಕಾರ್ಡು ಮತ್ತು ಇನ್ನೊಂದೇನೋ QR ಕೋಡ್ ಕೊಟ್ಟಿದ್ದಾರೆ, ವಾರಂಟಿ ಕಾರ್ಡು. ಅದನ್ನು ಬಿಟ್ಟರೆ ಈ ಬಾಕ್ಸ್ ಒಳಗಡೆ ಒಂದು ಸ್ಕ್ರೂಗಳನ್ನ ಕೊಟ್ಟಿದ್ದಾರೆ. ಇದು ವಾಲ್ಮೌಂಟ್ ಕೂಡ ಮಾಡ್ಬೋದು, ನೀವು ಬೇಕು ಅಂದರೆ ನಿಮ್ಮ ಗೋಡೆಗಳಿಗೆ ವಾಲ್ಮೌಂಟ್ ಕೂಡ ಮಾಡ್ಬೋದು. ಅದನ್ನು ಬಿಟ್ಟರೆ ಬೋರ್ಡ್ಸ್ ಒಂದು ಇನ್ನೊಂದು ಡಾಕ್ಯುಮೆಂಟ್ಸು ಮತ್ತು ಇನ್ನೊಂದು ಶೆಲ್ನು ಕೂಡ ಅವರೇ ಕೊಟ್ಟಿದ್ದಾರೆ. ನಿಮಗೆ ಬ್ಯಾಟ್ರಿಗೆ, ನಿಮ್ಮ ರಿಮೋಟ್ಗೆ ಅವರೇ ಕೂಡ ಬ್ಯಾಟ್ರಿನ ಬಾಕ್ಸ್ ಒಳಗಡೆ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಇನ್ನೊಂದು ಆಕ್ಸ್ ಕೇಬಲ್ನು ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇದೆ 3.5mm ಆಕ್ಸ್ ಕೇಬಲ್ನು ಕೂಡ ಅವರೇ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಅದರಿಂದ ನೀವು ಯಾವುದೇ ಅಡಿಷನಲ್ ಪರ್ಚೇಸ್ ಮಾಡಬೇಕಾಗಿಲ್ಲ. HDMI ಕೇಬಲ್ನ ಕೊಡಬೇಕಿತ್ತು, ಯಾಕಂದರೆ ಇದು HDMI ಆರ್ಟ್ನ ಕೂಡ ಸಪೋರ್ಟ್ ಮಾಡುತ್ತೆ. ಅದನ್ನು ಕೊಟ್ಟಿಲ್ಲ. ಅದನ್ನ ಕೊಟ್ಟರೆ ಇನ್ನೂ ಚೆನ್ನಾಗಿರೋದು, ನಾವೇನು ಪರ್ಚೇಸ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಅದನ್ನು ಬಿಟ್ಟರೆ ಈ ಬಾಕ್ಸ್ ಒಳಗಡೆ ಇನ್ನೊಂದು ಇದು ನೋಡ್ತಾ ಇದ್ರೆ, ಇದು ನಮ್ಮ ಮೇನ್ ಸೌಂಡ್ ಬಾರು. ತುಂಬ ವೆಯ್ಟ್ ಇದೆ, ನಿಜವಾಗ್ಲೂ ಎರಡು ಕೂಡ ತುಂಬ ವೆಯ್ಟ್ ಇದೆ. ವೆಯ್ಟ್ ಎಷ್ಟಿದೆ ಅಂತ ಆಮೇಲೆ ಹೇಳ್ತೀನಿ. ಬಟ್ ನೋಡಿ, ರೆಕ್ಟ್ಯಾಂಗಲಲ್ಲಿ ಒಂಥರ ಡಿಫ್ರೆಂಟ್ ಆಗಿರೋ ಲುಕ್ಕಲ್ಲಿರೋಂಥ ಸೌಂಡ್ ಬಾರ್ ಇದು. ಪೂರ್ತಿ ಇದನ್ನು ನಾನು ಸೆಟಪ್ ಮಾಡಿ ನಮ್ಮ ಟಿವಿಗೆ ಸೆಟ್ ಮಾಡಿ ನೆಕ್ಸ್ಟು ಇದು ಹೇಗಿದೆ ಅಂತ ನಾನು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸು, ಸೌಂಡ್ ಹೇಗಿದೆ, ಕನೆಕ್ಷನ್ ಹೇಗಿದೆ, ನಿಮಗೆ ಈ ಬಜೆಟಲ್ಲಿ ಇದನ್ನು ಪರ್ಚೇಸ್ ಮಾಡ್ಬೋದು ಅನ್ನೋದನ್ನು ಪೂರ್ತಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಸಖತ್ ಯೂಸ್ ಆಗುತ್ತೆ. ಓಕೆ, ಇವಾಗ ಈ ಹೋಮ್ ಥಿಯೇಟರ್ನ ನಾನು ಈ ಸೌಂಡ್ ಬಾರನ್ನು ನಾನು ಕಂಪ್ಲೀಟಾಗಿ ಸೆಟಪ್ ಮಾಡಿ ನನ್ನ ಟಿವಿಯು ಕೂಡ ಆಲ್ರೆಡಿ ಕನೆಕ್ಟ್ ಮಾಡಿದ್ದೀನಿ. ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ HDMI ಅಂತ ಕಾಣಿಸ್ತಾ ಇದೆ, HD ಅಂತ ತೋರಿಸ್ತಾ ಇದೆ. ಫಸ್ಟು ಇದನ್ನ ನಾನು ತುಂಬ ಸಾಂಗ್ಸ್ಗಳನ್ನೂ ಕೇಳಿದ್ದೀನಿ, ತುಂಬ ಮೂವೀಸ್ನ ಕೇಳಿದ್ದೀನಿ, ಬ್ಲೂಟೂತಲ್ಲೂ ಕೇಳಿದ್ದೀನಿ, ಮತ್ತು HDMI ಕೇಬಲ್ಲು ಕೂಡ ಕೇಳಿದ್ದೀನಿ, ಮತ್ತು USB ಪೆನ್ ಡ್ರೈವಲ್ಲೂ ಕೂಡ ನಮ್ಮ ಸಾಂಗ್ಗಳನ್ನ ಕೇಳಿದ್ದೀನಿ. ಎಲ್ಲದರಲ್ಲೂ ಕೂಡ ಒಂದೊಂದು ರೀತಿಯಾದಂಥ ಸೌಂಡು ಪ್ರೊಡ್ಯೂಸ್ ಮಾಡಿದೆ. ಅದೇನೋ ಅಂತ ಕೊನೆಯಲ್ಲಿ ಹೇಳ್ತೀನಿ ಹೇಗಿದೆ ಅಂತ ಸೌಂಡ್ ಕ್ವಾಲಿಟಿ. ಫಸ್ಟು ಇದರ ಡಿಸೈನ್ ಮತ್ತು ಇದರಲ್ಲಿರೋಂಥ ಪೋರ್ಟ್ಸು ಮತ್ತು ಬಟನ್ ಬಗ್ಗೆ ಮಾತಾಡಬೇಕು ಅಂದರೆ, ಫ್ರಂಟಲ್ಲಿ ನೋಡ್ತಿದ್ರೆ ಸೌಂಡ್ ಬಾರು ಈ ರೀತಿ ಲೆಂತ್ ಇದೆ. ಸುಮಾರು ಇದು 90 ಸೆಂಟಿಮೀಟರ್ ಇದೆ, ಅಂದರೆ 3 ಅಡಿ ಬರುತ್ತೆ ಹತ್ತತ್ರ ಲೆಂತು.
ಮತ್ತೆ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಬೋಟ್ ಲೋಗೋ ಇದೆ, ಮತ್ತೆ ಇಲ್ಲೊಂದು ಸಣ್ಣದಾದಂತಹ ಡಿಸ್ಪ್ಲೇ ಇದೆ. ನಿಮ್ಗೆ ಯಾವುದೇ ತರದ ಯಾವುದು ಇದೆ, ನೀವೇನೇ ಚೇಂಜಸ್ ಮಾಡಿದ್ರು ಇದರಲ್ಲಿ ತೋರಿಸೋದಕ್ಕೆ ಒಂದು ಸಣ್ಣದಾದಂತ ಒಂದು LED ಡಿಸ್ಪ್ಲೇ ಇದೆ. ಮತ್ತೆ ಬಾಟಮ್ಗೆ ಬರೋದಾದ್ರೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಪೂರ್ತಿ ಇಲ್ಲೊಂದು ಬ್ಲೂ ಕಲರ್ ಲೈಟ್ ಕಾಣಿಸ್ತಿದೆ. ಇದು ಸಿಕ್ಕಾಪಟ್ಟೆ ಒಂದು ಡಿಫ್ರೆಂಟ್ ಲುಕ್ ಕೊಡೋಂತ ಲೈಟ್ ಅಂತಾನೆ ಅನ್ಬೋದು. ಒಂದ್ ರೀತಿ ಒಂದು ಯಾವ್ದಾದ್ರು ಏನೇ ಮೂವೀಸ್ನೇ ಆಗಲಿ ಏನಾದ್ರು ನೋಡ್ತಿರ್ಬೇಕಾದ್ರೆ ಲೈಟ್ ಆಫ್ ಮಾಡಿ ಈ ಲೈಟ್ ಅನ್ನ ಆನ್ ಮಾಡಿ ನೋಡಿದಾಗ ಒಂದ್ ರೀತಿ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ, ಸಖತ್ತಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಫಿಲಮ್ಸ್ನೇ ಆಗಲಿ ಯಾವ್ದು ಲುಕ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಸೈಡ್ ಅಲ್ಲೂ ಕೂಡ ಇದೇ ತರ ರಿಂಗ್ ಲೈಟ್ ಬರುತ್ತೆ, ಇದೇ ತರ ಬ್ಲೂ ಲೈಟ್. ಇದು ನಾವು ಈಕ್ವಲೈಸರ್ ಪ್ರಕಾರ ಬ್ಲಿಂಕ್ ಆಗೋದಾಗಿರೋ ಇನ್ನೂ ಸಖತ್ತಾಗಿರೋದು, ಬಟ್ ಇದು ಲಿರಿಕ್ಸ್ ಪ್ರಕಾರ ಬ್ಲಿಂಕ್ ಆಗಲ್ಲ. ಎರಡ್ ಸೈಡು ಕೂಡ ಇದೆ, ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಇದೆ. ಫ್ರಂಟ್ ಅಲ್ಲಿ ಒಂದು ಬೋಟ್ ಲೋಗೋ ಇದೆ. ಮತ್ತೆ ಹಿಂದ್ಗಡೆಯಿಂದ ನೋಡಿದ್ರೆ ಹಿಂದ್ಗಡೆ ಏನಿಲ್ಲ, ಪೂರ್ತಿ ಪ್ಲಾಸ್ಟಿಕ್ ಮೆಟೀರಿಯಲ್ ಬಂದು ಪ್ಲಾಸ್ಟಿಕ್. ಮತ್ತೆ ಹಿಂದ್ಗಡೆ ಪೋರ್ಟ್ಸ್ ಗಳು ನೋಡ್ತಾ ಇದ್ರೆ ಒಂದು HDMI ಕೇಬಲ್ ಇದೆ, ಇನ್ನೊಂದು ಆಪ್ಟಿಕಲ್ ಕೇಬಲ್ ಇದೆ, ಮತ್ತೆ ಒಂದು ಆಕ್ಸ್ ಕೇಬಲ್ ಇದೆ. ಆಕ್ಸ್ ಹಾಕೋದು ಅಂತಂದ್ರೆ 3.5mm ಜಾಕ್ ಬರುತ್ತಲ್ಲ ಅದನ್ನ ಹಾಕೋದೊಂದಿದೆ. ಮತ್ತೆ ಇನ್ನೊಂದು ಸಬ್ವೂಫರ್ಗೆ ಪವರ್ ಸಪ್ಲೈ ಆಗೋದು ಒಂದು ಪ್ಲಗ್ ಇದೆ, ಅದರಿಂದಾನೇ ಸಬ್ವೂಫರ್ಗೆ ಪವರ್ ಸಪ್ಲೈ ಆಗೋದು. ಪ್ಲಸ್ ಬೇಸು ಕೂಡ ಇದರಲ್ಲಿ ಅಟ್ಯಾಚ್ ಆಗೋದು, ಅದು ಅದರಲ್ಲೇ ಪವರ್ ಸಪ್ಲೈ ಮತ್ತೆ ಬೇಸ್ ಎರಡು ಕೂಡ ಕನೆಕ್ಟ್ ಆಗಿರುತ್ತೆ. ಅದು ತುಂಬಾ ಈಸಿಯಾಗಿ ಕನೆಕ್ಟ್ ಮಾಡ್ಬೋದು, ಯಾವುದೇ ತರದ ಕಷ್ಟ ಇಲ್ಲ. ಸಿಂಪಲ್ ಪ್ಲಗ್ ನ ತೆಗೆದು ಪ್ಲಗ್ ಮಾಡಿದ್ರೆ ಸಾಕು, ಈಸಿಯಾಗಿ ಸಬ್ವೂಫರ್ ಇದಕ್ಕೆ ಕನೆಕ್ಟ್ ಆಗುತ್ತೆ. ಮತ್ತೆ ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಗೆ ಬರೋದಾದ್ರೆ ನೀವು ನೋಡ್ತಾ ಇದ್ದೀರಾ ಲೆಫ್ಟ್ ಸೈಡ್ ಅಲ್ಲಿ ರಿಂಗ್ ಇದೆ, ಯಾವುದೇ ತರದ ಬೇರೆ ಏನು ಬಟನ್ಸ್ ಗಳು ಕೊಟ್ಟಿಲ್ಲ ಇಲ್ಲಿ ಬಟನ್ಸ್. ಅದನ್ನ ಬಿಟ್ಟರೆ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಅಷ್ಟು ದೂರದಿಂದ ಕಾಣಿಸುತ್ತೇನೋ ಗೊತ್ತಿಲ್ಲ, ಬಟ್ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಒಂದು USB ಮೈಕ್ ಇದು ಪೆನ್ ಡ್ರೈವ್ ಹಾಕೋದಕ್ಕೊಂದು ಆಪ್ಷನ್ ನ ಕೊಟ್ಟಿದ್ದಾರೆ. ಮತ್ತೆ ಒಂದು 4 ಬಟನ್ಸ್ ಕೊಟ್ಟಿದ್ದಾರೆ. ಒಂದು ಬಟನ್ಸ್ ಬಂದು ಪವರ್ ಆಫ್ ಬಟನ್. ಮತ್ತೆ ಅದನ್ನ ಬಿಟ್ರೆ ಇನ್ನೊಂದು ಇಲ್ಲಿ ಲೈಟ್ ಕಾಣಿಸ್ತಿದೆಯಲ್ಲ, ಈ ಲೈಟ್ ನ ಆಫ್ ಮಾಡಿ ಆನ್ ಮಾಡೋದಕ್ಕೆ ಒಂದು ಬಟನ್ ಕೊಟ್ಟಿದ್ದಾರೆ. ನಿಮ್ಗೆ ತೋರಿಸ್ತೀವಿ ನೋಡಿ. ಈಗ ಲೈಟ್ ಆಫ್ ಆಯ್ತು, ಮತ್ತೆ ಲೈಟ್ ಆನ್ ಆಯ್ತು. ಇದನ್ನ ಆಫ್ ಮಾಡೋದಕ್ಕೆ ಇನ್ನೊಂದು ಬಟನ್ ಕೊಟ್ಟಿದ್ದಾರೆ. ಅದನ್ನ ಬಿಟ್ರೆ ಇನ್ನೊಂದು ಪ್ಲೇ ಪಾಸ್ಗೆ ಒಂದು ಬಟನ್ ಇದೆ, ಮತ್ತೆ ಇನ್ನೊಂದು ಸೌಂಡ್ ಜಾಸ್ತಿ ಮಾಡೋದಕ್ಕೆ ಮತ್ತೆ ಕಡಿಮೆ ಮಾಡೋದಕ್ಕೆ. ಇಷ್ಟು ಟೋಟಲ್ 6 ಬಟನ್ಸ್ ನ ಈ ರೈಟ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ. ಓವರ್ ಆಲ್ ಡಿಸೈನ್ ಸೂಪರ್ ಆಗಿದೆ. ಸೌಂಡ್ ಬರೋದು ಈ ಸಬ್ವೂಫರ್ ಗೆ ಬರೋದಾದ್ರೆ ಇದು ರೆಕ್ಟಾಂಗಲ್ ಟೈಪ್, ಒಂದು ರೆಕ್ಟಾಂಗಲ್ ಸ್ಕ್ವೇರ್ ಟೈಪ್ ಅಲ್ಲಿ ತುಂಬಾ ದಪ್ಪ ಇದೆ. ಮುಂದೆ ಒಂದು ಯೂನಿಕ್ ಆಗಿರೋ ಡಿಫ್ರೆಂಟ್ ಆಗಿರೋ ಡಿಸೈನ್ ನ ಕೊಟ್ಟಿದ್ದಾರೆ, ಟೆಕ್ಸ್ಚರ್ ಡಿಸೈನ್. ಒಂದ್ ರೀತಿ ಮುಂದ್ಗಡೆ ಇರೋದು ಪ್ಲಾಸ್ಟಿಕ್ ಮೆಟೀರಿಯಲ್, ಬ್ಯಾಕ್ ಗೆ ಬರೋದು ಇದು ವುಡ್ ಮರದ್ದು ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಹಿಂದಗಡೆ ಇದರಲ್ಲಿ ಏನು ಪೋರ್ಟ್ಸ್ ಬಟನ್ಸ್ ಎಲ್ಲ ಇಲ್ಲ. ಮೇನ್ ಎಲ್ಲಾ ಪೋರ್ಟ್ಸ್ ಬಟನ್ಸ್ ಇರೋದು ಇದೊಂದು ಸೌಂಡ್ ಬಾರ್ ಅಲ್ಲೇ, ಅದು ಬಿಟ್ರೆ ಬೇರೆ ಯಾವ್ದ್ರಲ್ಲೂ ಕೂಡ ಯಾವುದೇ ತರದ ಕನೆಕ್ಟಿವಿಟಿ ಆಪ್ಷನ್ ಕೊಟ್ಟಿಲ್ಲ. ಓವರಾಲ್ ಬಿಲ್ಡ್ ಕ್ವಾಲಿಟಿ ಕೂಡ ಸಖತ್ತಾಗಿದೆ, ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಇದರ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಟೋಟಲ್ ಔಟ್ಪುಟ್ ಬಂದು 160 ವಾಟ್. ಅಂದ್ರೆ ಈ ಸೌಂಡ್ ಬಾರ್ ಇದೆಯಲ್ಲ ಇದು ಟೋಟಲ್ 80 ವಾಟ್ ನ ಔಟ್ಪುಟ್ ನ ಕೊಡುತ್ತೆ ಸೌಂಡ್. ಇದು ಸಬ್ವೂಫರ್ ಇದೆಯಲ್ಲ ಈ ಸಬ್ವೂಫರ್ ಕೂಡ 80 ವಾಟ್ ನ ಔಟ್ಪುಟ್ ಕೊಡುತ್ತೆ. ಟೋಟಲ್ ಎರಡು ಸೇರಿದ್ರೆ 160 ವಾಟ್ ಔಟ್ಪುಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಸೌಂಡ್ ಬಾರ್ ಗೆ ಬರೋದಾದ್ರೆ ಇದರಲ್ಲಿ ಟೋಟಲ್ 4 ಡ್ರೈವರ್ಸ್ ಇದಾವೆ. 2.25 ಇಂಚಿಂದು ಟೋಟಲ್ 4 ಡ್ರೈವರ್ಸ್ ಬರುತ್ತೆ. ಅದು ಈ ಸೈಡ್ ಅಲ್ಲಿ 2 ಇದೆ, ಮತ್ತೆ ಈ ಸೈಡ್ ಅಲ್ಲಿ 2 ಇದೆ. ಒಂದು ಟ್ಯೂಟರ್ ಕೂಡ ಕೊಟ್ಟಿದ್ದಾರೆ, ಅಂದ್ರೆ ಚಿಲ್ಲಿಂಗ್ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಆ ರೀತಿ ಕೊಡೋದಕ್ಕೂ ಕೂಡ 2 ಕೊಟ್ಟಿದ್ದಾರೆ. ಟೋಟಲ್ ಇದು 80 ವಾಟ್, ಇದು 80 ವಾಟ್. ಮತ್ತೆ ಇದರಲ್ಲಿ ಇರೋಂಥ ಕನೆಕ್ಟಿವಿಟಿ ಬಗ್ಗೆ ಹೇಳ್ಬೇಕು ಅಂದ್ರೆ ಅವಾಗಲೇ ಹೇಳ್ದಂಗೆ ಇದರಲ್ಲಿ ಬ್ಲೂಟೂತ್ ಕೂಡ ಇದೆ. ಬ್ಲೂಟೂತ್ 5.3 ಸಪೋರ್ಟ್ ಮಾಡುತ್ತೆ. ಮತ್ತೆ HDMI ಕೇಬಲ್, ನೀವು HDMI ಆರ್ಕ್ ಸಪೋರ್ಟ್ ಮಾಡುತ್ತೆ. HDMI ಆರ್ಕ್ ಅಂದ್ರೆ ನಿಮಗೆ ಟಿವಿಲೂ ಕೂಡ HDMI ಆರ್ಕ್ ಸಪೋರ್ಟ್ ಮಾಡುವಂತ ಟಿವಿಸ್ ಆಗಿದ್ರೆ ನಿಮಗೆ ಸೌಂಡ್ ನೆಕ್ಸ್ಟ್ ಲೆವೆಲ್ ಆಗಿ ಬರುತ್ತೆ. ಸೌಂಡ್ ಹೇಗಿದೆ ಅಂತ ಕೊನೆಯಲ್ಲಿ ಹೇಳ್ತೀನಿ. ಬಟ್ HDMI ಆರ್ಕ್ನು ಕೂಡ ಸಪೋರ್ಟ್ ಮಾಡುತ್ತೆ. ನಿಮಗೆ ಆಪ್ಟಿಕಲ್ ಕೇಬಲ್ನು ಕೂಡ ಸಪೋರ್ಟ್ ಮಾಡುತ್ತೆ. ಮತ್ತೆ 3.5mm ಆಕ್ಸ್ ಕೇಬಲ್ನು ಕೂಡ ಸಪೋರ್ಟ್ ಮಾಡುತ್ತೆ. ಕನೆಕ್ಟಿವಿಟಿಲಿ ಮೇಜರ್ ಆಗಿ ನಿಮ್ಗೆ ಯಾವ್ದಾದ್ರು ಬೇಕು USB ಪೆನ್ ಡ್ರೈವ್ ಪ್ರತಿಯೊಂದು ಕೂಡ ಇದರಲ್ಲಿದೆ. ಕನೆಕ್ಟಿವಿಟಿಯಲ್ಲಿ ಆಗಲಿ ಸ್ಪೆಸಿಫಿಕೇಶನ್ ಆಗಲಿ 160 ವಾಟ್. ನಿಮಗೆ ಒಂದು ದೊಡ್ಡ ವಾಲ್ಗೂ ಕೂಡ ಸಿಕ್ಕಾಪಟ್ಟೆ ಸೌಂಡ್ ಜಾಸ್ತಿನೇ ಬರುತ್ತೆ. ನಾನು ಕೂಡ ಪರ್ಚೇಸ್ ಮಾಡಿದ್ದೆ ಬೋಟಲ್ಲಿ, ಅದು 120 ವಾಟ್. 120 ವಾಟ್ ಕೂಡ ತುಂಬಾ ಜಾಸ್ತಿ ಬರುತ್ತೆ. ಇದು ಅದಕ್ಕಿಂತ ಜಾಸ್ತಿ 160 ವಾಟ್. ಸೊ ಈ ರೀತಿ ಇದರ ಸ್ಪೆಸಿಫಿಕೇಶನ್ ಇದೆ. ನೆಕ್ಸ್ಟ್ ಇದೆ ಈಗ ಸೌಂಡ್ ಬಗ್ಗೆ ಕ್ವಾಲಿಟಿ ಬಗ್ಗೆ ಹೇಳ್ಬಿಡ್ತೀನಿ. ಫಸ್ಟ್ ಇದರಲ್ಲಿ ಹೇಳ್ದಂಗೆ ಇದರಲ್ಲಿ ಟೋಟಲ್ 4 ಟೈಪ್ ಆಫ್ ಮೋಡ್ಸ್ ಇದಾವೆ. ಈಕ್ವಲೈಸರ್ ಮೋಡು, ಒಂದು 3D ಮೋಡು, ಒಂದು ಮ್ಯೂಸಿಕ್ ಮೋಡು, ಮತ್ತೆ ಒಂದು ಮೂವೀಸ್, ಒಂದು ನ್ಯೂಸ್. ಇಷ್ಟು ಟೈಪ್ ಆಫ್ ಮೋಡ್ಸ್ ಇದಾವೆ. ಸದ್ಯಕ್ಕೆ ನಾನು ಈಗ ಒಂದು ಸಾಂಗ್ ನ ಪ್ಲೇ ಮಾಡ್ತೀನಿ. ಯೂಟ್ಯೂಬ್ ಅಲ್ಲಿ ನಾನು ಟಿವಿ ಕನೆಕ್ಟ್ ಮಾಡಿದೆ, HDMI ಕೇಬಲ್ ಕನೆಕ್ಟ್ ಮಾಡಿರೋದು. ಒಂದು ಸಾಂಗ್ ನ ಯೂಟ್ಯೂಬ್ ಅಲ್ಲಿ ಪ್ಲೇ ಮಾಡ್ತೀನಿ ನೋಡಿ. ನೋ ಕಾಪಿರೈಟ್ ಮ್ಯೂಸಿಕ್ ನ ಪ್ಲೇ ಮಾಡ್ತೀನಿ, ಯಾಕಂದ್ರೆ ಬೇರೆ ಯಾವ್ದೇ ಸಾಂಗ್ಸ್ ನ ಪ್ಲೇ ಮಾಡಿದ್ರು ಅದು ಕಾಪಿರೈಟ್ಸ್ ಬರುತ್ತೆ. ಅದಕ್ಕೋಸ್ಕರ ನೋ ಕಾಪಿರೈಟ್ ಮ್ಯೂಸಿಕ್ ನ ಪ್ಲೇ ಮಾಡ್ತೀನಿ.
ಸೊ ಇದರ HDMI ಕ್ವಾಲಿಟಿ ಬಗ್ಗೆ ಹೇಳ್ಬೇಕು ಅಂದ್ರೆ HDMI ಕನೆಕ್ಟ್ ಮಾಡಿದಾಗ ನೀವು ಯಾವುದೇ USB ಆಗಲಿ ಮತ್ತೆ ಆಕ್ಸ್ ಕೇಬಲ್ ಆಗಲಿ ಇದಕ್ಕಿಂತ ಮಚ್ ಬೆಟರ್ ಸೌಂಡು ನಿಮಗೆ HDMI ಕೇಬಲ್ ಆಪ್ಷನ್ ಅಲ್ಲೇ ಸಿಗೋದು. ಪ್ರತಿಯೊಂದು ಟಿವಿಲೂ ಕೂಡ ಅಷ್ಟೇನೆ. ಮತ್ತೆ ಇನ್ನೊಂದು ಕೇಳ್ತೀರಾ, ತುಂಬಾ ಜನ ನೀವೇನಾದ್ರು ಸೆಟಪ್ ಬಾಕ್ಸ್ ಮುಖಾಂತರ ಏನಾದ್ರು ನೀವು ಯಾವುದೋ ಟಿವಿನ ಏನಾದ್ರು ನೋಡ್ತಿರ್ತೀರಾ, ಇಲ್ಲ ಮೂವೀಸ್ನ ಏನಾದ್ರು ಸೆಟಪ್ ಬಾಕ್ಸ್ ಮುಖಾಂತರ ನೀವು ಕೇಬಲ್ ಮುಖಾಂತರ ಏನಾದ್ರು ನೋಡ್ತಿದ್ದಾಗ ಸೌಂಡ್ ಕ್ವಾಲಿಟಿ ಅಷ್ಟೊಂದು ಬರಲ್ಲ. ಯಾವುದೇ ಆದ್ರೂ ಕೂಡ ನೀವು ಯಾವುದೇ ಸೌಂಡ್ ಬಾರ್ ತಗೊಂಡ್ರು ಕೂಡ ನಿಮಗೆ ಡೈರೆಕ್ಟ್ ಯೂಟ್ಯೂಬ್ ಮತ್ತೆ ನಾರ್ಮಲ್ ಆಗಿ ನೀವು ಪ್ಲೇ ಮಾಡೋ ಮ್ಯೂಸಿಕಲ್ ಬರೋಷ್ಟು ಸೌಂಡು ನಿಮಗೆ ಯಾವುದೇ ಸೆಟಪ್ ಬಾಕ್ಸ್ನ ಕನೆಕ್ಟ್ ಮಾಡಿ ಟಿವಿಲಿ ಬರೋಂಥ ಶೋಸ್ನ ನೋಡ್ಬೇಕಾದ್ರೆ ಸೌಂಡ್ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ, ಅಷ್ಟೊಂದು ಬರಲ್ಲ. ಯಾವುದೂ ಕೂಡ ಯಾವುದೇ ಸೌಂಡ್ ಬಾರ್ಲು ಕೂಡ ಈ ಲೆವೆಲ್ಗೆ ಸೌಂಡ್ ಬರಲ್ಲ. ಸೌಂಡ್ ಮಾತ್ರ 3D ಮೋಡಲ್ಲಿ ನೆಕ್ಸ್ಟ್ ಲೆವೆಲ್ ಸೌಂಡ್ ಬರುತ್ತೆ. ಯಾಕಂದ್ರೆ ನಿಮಗೆ 3D ಮೋಡ್ ಆನ್ ಮಾಡಿದ ತಕ್ಷಣ ಲಿರಿಕ್ಸ್ ಸ್ವಲ್ಪ ಅಂದ್ರೆ ಸೌಂಡು ಬರುತ್ತಲ್ಲ, ವಾಯ್ಸ್ ಸೌಂಡು ಸ್ವಲ್ಪ ಡೌನ್ ಆಗುತ್ತೆ, ಟ್ರಬಲ್. ಮತ್ತೆ ಬೇಸು ಮೀಡಿಯಮ್ ಆಗಿ ಸ್ವಲ್ಪ ಹೈ ಆಗುತ್ತೆ. ಅದರಿಂದ ನಿಮಗೆ ವಾಯ್ಸ್ ಕಡಿಮೆ ಇದ್ದು ಬೇಸ್ ಆದಾಗ ನಿಮಗೆ ಸೌಂಡ್ ಕೇಳಬೇಕಾದ್ರೆ ಸಿಕ್ಕಾಪಟ್ಟೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಸೌಂಡ್ ಕೇಳಿಸುತ್ತೆ. ನೀವು ಯಾವ್ದಾದ್ರು ಮೂವೀಸ್ನ ನೋಡ್ಬೇಕಾದ್ರೆ, ಆಕ್ಷನ್ ಸೀನ್ಸ್ ನೋಡ್ಬೇಕಾದ್ರೆ 3D ಮೋಡಲ್ಲಿ ಮಾತ್ರ HDMI ಕೇಬಲ್ ಸಕ್ಕದಾಗಿ ಬರುತ್ತೆ. ನೆಕ್ಸ್ಟ್ ಮ್ಯೂಸಿಕ್ ಮೋಡ್ ಕೂಡ ಅಷ್ಟೇ. ಮ್ಯೂಸಿಕ್ ಮೋಡಲ್ಲಿ ಆನ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಜಸ್ಟ್ ಸೌಂಡು ಹೈಕ್ ಬರುತ್ತೆ, ಬೇಸ್ ಅಷ್ಟೊಂದು ಜಾಸ್ತಿ ಬರಲ್ಲ. ಮ್ಯೂಸಿಕ್ ಮೋಡಲ್ಲಿ ಸ್ವಲ್ಪ ಸೌಂಡು ಜಾಸ್ತಿ ಇರುತ್ತೆ, ಬೇಸ್ ಅಷ್ಟೊಂದು ಬರಲ್ಲ. ಕ್ಲಾರಿಟಿ ತುಂಬಾ ಜಾಸ್ತಿ ಇರುತ್ತೆ, ಕ್ರಿಸ್ಪ್ ಸೌಂಡ್ ಜಾಸ್ತಿ ಬರುತ್ತೆ. ಅಂದ್ರೆ ಲಿರಿಕ್ಸ್ ತುಂಬಾ ಜಾಸ್ತಿ ಕೇಳಿಸುತ್ತೆ ನಿಮ್ಗೆ. ಬೇಸ್ ಅಷ್ಟೊಂದು ಹೊಡೆಯಲ್ಲ, ಲಿರಿಕ್ಸ್ ಮಾತ್ರ ತುಂಬಾ ಜಾಸ್ತಿ ಕೇಳಿಸುತ್ತೆ. ಇನ್ನು ಬೇರೆ ಬೇರೆ ಮಾಡೋದ್ರೆ ಮೂವೀಸ್ ಅಲ್ಲೂ ಕೂಡ ಅಷ್ಟೊಂದು ಬೆಟರ್ ಇಲ್ಲ. 3D ಮೋಡ್ ನಿಮ್ಗೆ ಎಲ್ಲಾ ಆಕ್ಸೆಸರೀಸ್ ಕೂಡ ತುಂಬಾ ಸಗದ ಬರುತ್ತೆ. ಯಾವುದೇ ಆದ್ರೂ ಕೂಡ ಅಷ್ಟೇನೆ. ಸೌಂಡ್ ಜಾಸ್ತಿ ಬೇಕು ಅಂದ್ರೆ ಮ್ಯೂಸಿಕ್ ಮೋಡ್ ಹಾಕೊಳ್ಳಿ. ನಾರ್ಮಲ್ ಆಗಿ ನಿಮ್ಗೆ ಎಲ್ಲ ಈಕ್ವಲ್ ಆಗಿ ಬರಬೇಕು, ತುಂಬಾ ಚೆನ್ನಾಗಿ ಕೇಳಿಸ್ಬೇಕು ಅಂದ್ರೆ ನೀವು 3D ಮೋಡ್ನ ಹಾಕೊಂಡ್ರೆ ಎಲ್ಲಾ ಟೈಪಲ್ಲೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೌಂಡು ಹೆವಿ ಜಾಸ್ತಿ ಬರುತ್ತೆ. ನಾವು ಜಸ್ಟ್ ನಿಮ್ಗೆ ಸ್ಯಾಂಪಲ್ ತೋರಿಸಿದ್ದು ಬರೀ 20% ಇದ್ದು, ಇದು ಟೋಟಲ್ ಸೌಂಡ್ ಬಂದು 35% ತನಕನೂ ಇದೆ. ನಿಮ್ಗೆ ಬೇಕಾದನ್ನ ಆರಾಮಾಗಿ ಅಡ್ಜಸ್ಟ್ ಮಾಡ್ಕೋಬಹುದು. ಅಂದ್ರೆ ಬೇಸು ಮತ್ತೆ ಟ್ರಬಲ್ ಎರಡನ್ನೂ ಕೂಡ ಅಡ್ಜಸ್ಟ್ ಮಾಡ್ಬೋದು. ತೋರಿಸ್ತಾ ಇದ್ದೀನಿ, ರಿಮೋಟ್ ಅಲ್ಲಿ ಇಲ್ಲಿ ಆಪ್ಷನ್ ಇದೆಯಲ್ಲ, ನೀವು ಜಾಸ್ತಿ ಮಾಡಿದ್ರೆ ಜಾಸ್ತಿ ಮಾಡ್ಕೋಬಹುದು. ನಿಮ್ಗೆ ವಾಯ್ಸ್ ಜಾಸ್ತಿ ಬೇಕು ಅಂದ್ರೆ ವಾಯ್ಸ್ನ ಜಾಸ್ತಿ ಮಾಡ್ಕೋಬಹುದು, ಬೇಸ್ ಜಾಸ್ತಿ ಬೇಕು ಅಂದ್ರೆ ಬೇಸ್ನು ಕೂಡ ಜಾಸ್ತಿ ಹಾಕ್ಬೋದು. ನಾವು ಬೇಸು ಟೋಟಲ್ 12 ಪಾಯಿಂಟ್ಸ್ ಇದೆ, ನಾನು ಜಸ್ಟ್ 6 ಪಾಯಿಂಟ್ಸ್ ಅಲ್ಲಿ ನಿಮ್ಗೆ ಈಗ ಕೇಳಿಸಿದ್ದು. ನಿಮ್ಗೆ ಹೆವಿ ಸೌಂಡ್ ಬೇಕು ಅಂದ್ರೆ ನೀವು ವಾಯ್ಸ್ನ ಕಡಿಮೆ ಮಾಡ್ಕೊಂಡು ಬೇಸ್ನ ಜಾಸ್ತಿ ಕೊಟ್ರೆ ಇನ್ನೂ ಸಖತ್ತಾಗಿ ಬರುತ್ತೆ. ಮತ್ತೆ USB ಕೇಬಲ್ಗೆ ಹೇಳ್ಬೇಕು ಅಂದ್ರೆ USB ಕೇಬಲ್ ಅಲ್ಲೂ ಕೂಡ ಅಷ್ಟೇ. USB ಲಿ ನಾರ್ಮಲ್ ಆಗಿ ಸೌಂಡು ಸ್ವಲ್ಪ ಕಡಿಮೆ ಬರುತ್ತೆ. ನೀವು HDMI ಕೇಬಲ್ ಯೂಸ್ ಮಾಡಿದಾಗ ಬರೋ ಸೌಂಡು ನಿಮ್ಗೆ USB ಪೆನ್ ಡ್ರೈವ್ನ ಹಾಕ್ದಾಗ ಅಷ್ಟೊಂದು ಬರಲ್ಲ. ಆಕ್ಸ್ ಕೇಬಲ್ ಕೂಡ ಅಷ್ಟೇ. ಹೆಂಗಂದ್ರೆ ಸ್ಟೆಪ್ ಬೈ ಸ್ಟೆಪ್ ಇದೆ. ಫಸ್ಟ್ ಕ್ಲಾಸ್ ನಿಮಗೆ ಸೌಂಡ್ ಬೇಕು ಅಂದ್ರೆ HDMI ಕೇಬಲ್, ಅದ್ರ ನೆಕ್ಸ್ಟ್ ಬಂದ್ರೆ USB, ಅದ್ರ ನೆಕ್ಸ್ಟ್ ಬಂದ್ರೆ ಆಕ್ಸ್ ಕೇಬಲ್ ಮತ್ತೆ ಬ್ಲೂಟೂತ್ ಅಲ್ಲಿ ಸುಮಾರು ಬೆಟರ್ ಬರುತ್ತೆ. ಆಕ್ಸ್ ಕೇಬಲ್ ಅಷ್ಟೊಂದು ಕ್ವಾಲಿಟಿ ಎಕ್ಸ್ಟ್ರಾ ಬರಲ್ಲ, ಬಟ್ HDMI ಅಲ್ಲಿ ಸಖತ್ತಾಗಿ ಬರುತ್ತೆ. ಮತ್ತೆ ನೀವೇನಾದ್ರೂ ನಿಮ್ಗೆ ಹೆವಿ ಸೌಂಡು, ಹೆವಿ ಬೇಸು ಎಲ್ಲ ಬರಬೇಕು ಅಂದ್ರೆ ಈ ಸೌಂಡ್ ಬಾರು ನಿಮ್ಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ತೀನಿ. ಕನೆಕ್ಟಿವಿಟಿ ಕೂಡ ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ಬಿಲ್ಡ್ ಆಗಲಿ ಸೌಂಡ್ ಆಗಲಿ ಎಲ್ಲದಕ್ಕೂ ಆಲ್ ಇನ್ ಒನ್. ಇದ್ರ ಬಜೆಟ್ನು ಕೂಡ ಹೇಳ್ತೀನಿ. ಇದು 160 ವಾಟ್ಗೆ ನಾನು ಆಫರ್ ಅಂತ ಹೇಳಿಲ್ಲ, ನಾನು ಪ್ರೈಸ್ ಕಡಿಮೆ ಬಂದಾಗ ತಗೊಂಡಿದ್ದು 7,000ಕ್ಕೆ ಸಿಕ್ಕಿದ್ದು. ನೀವೇನಾದ್ರು ವಿತ್ ಬ್ಯಾಂಕ್ ಆಫರ್ನ ನೀವೇನಾದ್ರು ತಗೋತೀನಿ ಅಂದ್ರೆ ಹತ್ರ 6,500ಕ್ಕೆ ಈ ಸೌಂಡ್ ಬಾರ್ ನಿಮಗೆ ಸಿಗುತ್ತೆ. 10% ಡಿಸ್ಕೌಂಟ್ ಸೇರಿಸಿದ್ರೆ. ಇಲ್ಲ ನಾರ್ಮಲ್ ಪ್ರೈಸ್ ಅಲ್ಲಿ ತಗೋತೀನಿ ಅಂದ್ರೆ 7,000 ಸಿಗುತ್ತೆ. ಒಂದೊಂದ್ಸಲ ಪ್ರೈಸ್ ವೈಕೋ ಆಗುತ್ತೆ. ನಾನು ಜಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ 8,500ಕ್ಕೆ ಹೋಗಿತ್ತು. ಪ್ರೈಸು ಸಿಕ್ಕಾಪಟ್ಟೆ ಫ್ಲಕ್ಚುಯೇಷನ್ ಆಗ್ತಿರುತ್ತೆ. ಅದನ್ನು ನೋಡ್ಬಿಟ್ಟು ನೀವು ಪರ್ಚೇಸ್ ಮಾಡಿದ್ರೆ ಬೆಸ್ಟ್ ಆಪ್ಷನ್ ಆಗುತ್ತೆ. ಅದಕ್ಕೋಸ್ಕರ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಲಿಂಕು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಖಂಡಿತ ನೀವೇನಾದ್ರೂ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಅದ್ರ ಮುಖಾಂತರ ಹೋಗಿ ಪರ್ಚೇಸ್ ಮಾಡಿ. ಓಕೆ, ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ನಾನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಿದಂತ ಇದು ಬೋಟ್ ಅವೆಂಟ್ ಬಾರ್ ಪ್ರೋ ಅಂತ, ಇದು 160 ವಾಟ್. ಈ ವಿಡಿಯೋದಲ್ಲಿ ಇದನ್ನ ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ. ಆದಷ್ಟು ನೀವು ಯಾರು ನಿಮ್ಮ ಫ್ರೆಂಡ್ಸ್ ಏನಾದರೂ ಸೌಂಡ್ ಬಾರ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ತರ ಬೇರೆ ಬೇರೆ ವಿಡಿಯೋಗಳಿಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ವಿಡಿಯೋನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋದು ನಿಮಗೆ ನೋಟಿಫಿಕೇಶನ್ ಸೆಂಡ್ ಆಗಬೇಕು ಅಂದ್ರೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್.